ಓಕೆ, ಎಲ್ಲರಿಗೂ ನಮಸ್ತೆ. ಇವತ್ತು ದಿನ ಬಳಸುವಂಥ ಒಂದು ಒಳ್ಳೆಯ ಪದಾರ್ಥ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಪ್ರತಿದಿನ ದಿನನಿತ್ಯ ಈ ಒಂದು ಪದಾರ್ಥದಿಂದ ಮನೆಯಲ್ಲಿ ಏನೂ ಆಗಲ್ಲ. ಇವತ್ತು ಅಡುಗೆ ಎಣ್ಣೆ ಅಂತೀವಿ, ಪ್ರತಿಯೊಬ್ಬರು ಕೂಡ ಅಡುಗೆ ಎಣ್ಣೆ ಬಳಸ್ತಾ ಇದ್ದೀವಿ. ಬಟ್ ಅದು ಅಡುಗೆ ಎಣ್ಣೆ ನಿಜವಾದ ಇವತ್ತು ಒರಿಜಿನಲ್ ಎಣ್ಣೆಯಾಗಿ ಉಳಿದಿಲ್ಲ. ಏಕೆಂತಂದರೆ ಮಾರ್ಕೆಟಲ್ಲಿ ಕಡಿಮೆ ರೇಟಿಗೆ ನಾವು ತರ್ತಾ ಇದ್ದೀವಿ. ಅದರಲ್ಲಿ ಇವತ್ತು ವೈಟ್ ಆಯಿಲನ್ನು ಮಿಕ್ಸ್ ಮಾಡ್ತಾರೆ. ವೈಟ್ ಆಯಿಲ್ ಅಂದರೆ ಏನಂದರೆ ಪೆಟ್ರೋಲು ಮತ್ತು ಡೀಸೆಲ್ನಲ್ಲಿ ಸುಟ್ಟ ತೆಗೆದಂಥ ಒಂದು ಆಯಿಲ್. ಓಕೆ, ಆ ಆಯಿಲನ್ನು ಇವತ್ತು ಅಡುಗೆ ಎಣ್ಣೆಗೆ ಉಪಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗೋದಾಗಿರ್ಬೋದು, ಕ್ಯಾನ್ಸರ್ ರೋಗದಂಥ ಮಾರಕ ರೋಗಗಳು ಬರೋದಾಗಿರ್ಬೋದು, ನರಗಳ ಬ್ಲಾಕ್ ಆಗೋದಾಗಿರ್ಬೋದು, ಈ ಥರ ಹಲವಾರು ರೋಗಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಅದಕ್ಕಾಗಿ ಡಿಯರ್ ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ಇವತ್ತು ಒಂದು ಒಳ್ಳೆಯ ಎಣ್ಣೆಯನ್ನು ನಾವು ಉಪಯೋಗ ಮಾಡಬೇಕಾಗಿದೆ. ಇವತ್ತು ನಾನು 2 ವರ್ಷದಿಂದ ಬಳಸ್ತಾ ಇದ್ದೀನಿ ಒಂದು ರೈಸ್ ಬ್ರೈನ್ ಆಯಿಲ್. ರೈಸ್ ಬ್ರೈನ್ ಆಯಿಲ್ ಅಂತೇಳಿ ಒಂದು ಅದ್ಭುತವಾದ ಎಣ್ಣೆ ಅಂತ ಹೇಳ್ಬೋದು. ಹೊರಗಡೆ ನೀವು 5 kg ಉಪಯೋಗ ಮಾಡೋ ಜಾಗದಲ್ಲಿ ಇದು ಕೇವಲ 2.5 kg ಸಾಕು, 2.5 3 kg ಸಾಕು, ಅಷ್ಟು ಉಳಿತಾಯ ಆಗುತ್ತೆ. ಹೊರಗಡೆ ಎಣ್ಣೆ ಉಪಯೋಗ ಮಾಡೋದ್ರಿಂದ ಫ್ಯಾಟ್ ಹೆಚ್ಚಿರುತ್ತೆ, ಅದರ ವೈಟ್ ಆಯಿಲ್ ಮಿಕ್ಸ್ ಇದೆ. ಬಟ್ ಇದು ರೈಸ್ ಬ್ರೈನ್ ಆಯಿಲ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಥರ ಫ್ಯಾಟ್ ಇರೋಂಗಿಲ್ಲ, ಕೊಲೆಸ್ಟ್ರಾಲ್ ಇರೋಂಗಿಲ್ಲ, 0 ಇರುತ್ತೆ. ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋಂಗಿಲ್ಲ, ನರ ಬ್ಲಾಕ್ ಆಗಂಗಿಲ್ಲ. ಅದರ ಜೊತೆಗೆ ನಮ್ಮ ಚರ್ಮ ಕೂಡ ಸಮೃದ್ಧಿ ಆಗುತ್ತೆ. ಇದರಿಂದ ಕ್ಯಾನ್ಸರ್ಗಳನ್ನ ತಡೆಗಟ್ಬೋದು, BP ಶುಗರ್ ಕಂಟ್ರೋಲ್ ಆಗುತ್ತೆ. ಓಕೆ, ಯಾಕಂತಂದರೆ ಈ ಎಣ್ಣೆಯಲ್ಲಿ ಫ್ಯಾಟ್ ಅನ್ನೋದು ಇರೋಂಗಿಲ್ಲ. ಒಂದು ಅಡುಗೆಗೆ ಉತ್ತಮವಾದ ಎಣ್ಣೆ ಅಂತ ಹೇಳ್ಬೋದು. ಅದರ ಉಳಿತಾಯನೂ ಕೂಡ ಮಾಡ್ಬೋದು. ನಾವು ಹೊರಗಡೆ 5 ಕಿಲೋ ಉಪಯೋಗ ಮಾಡ್ತಾಯಿದ್ದೀವಿ, ಜಸ್ಟ್ ಇದನ್ನು ನಾವು 2.5 ಕಿಲೋ ಉಪಯೋಗ ಮಾಡಿದ್ರೆ ಸಾಕು. ಹೊರಗಡೆ ಒಂದು ಮನೆ ಕುಟುಂಬ ನಡೆಸೋಕೆ 5 ಕಿಲೋ ಉಪಯೋಗ, ಇಲ್ಲಿ 2.5 ಕಿಲೋ. ಇದು ಭತ್ತದ ಹೊಟ್ಟಿನಿಂದ ತಯಾರು ಮಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಉಪಯೋಗಿಸುವ ಎಣ್ಣೆ ಇದೇ ಆಗಿದೆ. ಓಕೆ, ಆರೋಗ್ಯಕ್ಕೆ ಒಳ್ಳೆಯ ಎಣ್ಣೆ. ಇದನ್ನು ಉಪಯೋಗ ಮಾಡೋದರಿಂದ ಹಲವಾರು ರೋಗಗಳಿಂದ ಮುಕ್ತಿ ಹೊಂದಬೋದು. ಕಫ, ಕೆಮ್ಮು, ಓಕೆ, ಈ ಥರ ಬರುವಂಥ ಎಣ್ಣೆ ಪದಾರ್ಥದಿಂದ ಬರುವಂಥ ರೋಗಗಳಿಂದ ನಾವು ಮುಕ್ತಿ ಹೊಂದ್ಬೋದು. ಈ ಸತತ 2 ವರ್ಷಗಳಿಂದ ಇದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆಯ ಎಣ್ಣೆ ಇದೆ. ಪ್ರತಿಯೊಬ್ಬರು ಇದನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು.